ನಮ್ಮ ಮುಂಬಾಗಲು ತಾಲೂಕಿನ ಉಡುಪಲ್ಲಿ ಪಂಚಾಯತ್ನ ಕಂಪನಗುತ್ತ ಗ್ರಾಮದಲ್ಲಿ ನಮ್ಮ ವೇಣುಗೋಪಾಲ ಸ್ವಾಮಿ ಹಾಗೂ ಸಮೇತ ಸತ್ಯಭಾಮ ಸಮೇತ ದೇವರ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ನವಗಳನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ನಮ್ಮ ವಿಭಾಗದ ನಾಯಕರಾದಂಥ ನರಸಿಂಹರೆಡ್ಡಿಯಣ್ಣ ಹಾಗೂ ನಮ್ಮ ಊರಿನ ಎಲ್ಲ ಗಂಗರೆಡ್ಡಿಯಣ್ಣ ಇರ್ಬೋದು ಹಾಗೂ ನಮ್ಮ ಈ ಊರಿನ ಎಲ್ಲ ಹಿರಿಯರು ಹಾಗೂ ನಾಯಕರು ಎಲ್ಲ ಸೇರಿಕೊಂಡು ನಮ್ಮನ್ನ ದೇವರ ಪೂಜೆಗೆ ಪಾತ್ರರಾಗುವಂತೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಆ ತಾಯಿಯ ವೇಣುಗೋಪಾಲ ಸ್ವಾಮಿ ದೇವರ ನಮ್ಮ ಮುಂಬಾಗಲು ತಾಲೂಕಿನ ಎಲ್ಲ ರೈತರಿಗೆ ಸಕಾಲಕ್ಕೆ ಮಳೆ ಬೆಳೆ ಕೊಡುವಂತೆ ಒಂದು ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏನು ಈ ದಿನ ನಮ್ಮ ಶೀಗೇಹಳ್ಳಿ ಸುಂದರ್ ಅವರ ಹುಟ್ಟುಹಬ್ಬ ಇದೆ. ನಮ್ಮ ಮುಳಬಾಗಿಲು ತಾಲೂಕಿನ ಬಿಜೆಪಿ ನಾಯಕರಂತ ನಮ್ಮ ಶೀಗೇಹಳ್ಳಿ ಸುಂದರ್ ನಮ್ಮ ಆತ್ಮೀಯ ಸ್ನೇಹಿತರು, ಇವರ ಹುಟ್ಟುಹಬ್ಬ ಬೆಳಗ್ಗೆ ಅವರ ಮನೆಯಿಂದ ಹೊರಟು ಮೊದಲಿಗೆ ಸಿಂಪಲ್ ಆಗಿ ಮಾಡ್ಕೋಬೇಕು ಅಂತಿದ್ರು. ಅದೇ ರೀತಿಯಾಗಿ ಕುರುಮನ ಗಣೇಶನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಏನು ತುಂಬ ಸರಳವಾಗಿ ಮಾಡ್ಕೋಬೇಕು. ಈ ಬಾರಿ ಹೋದ ಬಾರಿ ಇದ್ದಂಗೆ ಏನು ಬೇಡ ಅಂತಂದ್ರು. ಯಾಕೆಂದ್ರೆ ಮೊನ್ನೆ ವಿಮಾನ ದುರಂತ ಆಯಿತು, ಇದೆಲ್ಲ ಇರೋದ್ರಿಂದ ದೇಶದಲ್ಲಿ ಸ್ವಲ್ಪ ಇದಿದೆ. ಅದಕ್ಕೆ ನಮಗೆ ಈ ಸರ್ತಿ ಗ್ರ್ಯಾಂಡಾಗಿ ಬೇಡ ಅಂತ ಅವರೇ ಡಿಸೈಡ್ ಮಾಡಿಕೊಂಡು ಸಿಂಪಲ್ ಆಗಿ ಮಾಡ್ಕೊಬೇಕು. ಇದೇ ದಿನ ನಮ್ಮ ಈ ಕಮ್ಮಂದಿನ ಗ್ರಾಮದಲ್ಲಿ ನಮ್ಮ ನರಸಿಂಹಾರೆಡ್ಡಿ ಅವರು ನಮ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣನ ಏನು ಈ ಒಂದು ದೇವರ ಪ್ರತಿಷ್ಠಾಪನೆ ಇದೆ, ಇವತ್ತು ಬನ್ನಿ ಒಳ್ಳೆಯದು ಅಂತ ಮತ್ತೆ ಕರೆದಿದ್ರು. ಎರಡೂ ಒಂದೇ ದಿನ ಇರೋದು ಇವಾಗ ನಮ್ಮ ಸುಂದರ ಅವರಿಗೆ ಶುಭಸೂಚಕವಾಗಿದೆ.
ಈಗ ಬಂದು ಆ ದೇವರಲ್ಲಿ ಆಶೀರ್ವಾದವನ್ನು ಪಡೆದು ಎಲ್ಲ ಆಗಿದೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಇದಾಗ್ತದೆ. ನಮ್ಮ ಸುಂದರ್ ಅವರಿಗೆ ಈ ಹುಟ್ಟಿದ ಹಬ್ಬದಿಂದ ಇನ್ನೂ ಒಳ್ಳೆಯದಾಗಲಿ ಅಂತ ನಮ್ಮೆಲ್ಲ ಮುಖಂಡರು ಸೇರಿ ಬಯಸ್ತೇವೆ.